ಪಾತ್ರಗಳೆಲ್ಲ ತುಂಬಾ ಜನಗಳ ಮನಸ್ಸಲ್ಲಿ ಪರಿಣಾಮ ಬಿದ್ದುಬಿಡುತ್ತೆ. ಹೌದು, ನೀವು ಒಂದು ಖಳನಾಯಕನಾಗಿ ಅಭಿನಯಿಸಿದ್ದು ಮುಂದ್ಗಡೆ ಒಂದು ರೋಲಲ್ಲಿ ಕೂತವ್ರೆ ಜನ ಎಲ್ಲ ಟೋಟಲ್ ಫುಲ್ ಹೌಸ್ಫುಲ್. ಆ್ಯಕ್ಚುಲಿ ನಾವು ಹೋಗಿ ಕೂತಿದ್ವಿ, ಆ ಎಂಟ್ರಿಗೇನೆ ಒಬ್ಬ ಅಮ್ಮ ಅನ್ಲು, ಇವನ್ ಬಾಯಲ್ಲಿ ಮುಣ್ಣಾಕ, ಇವನು ಎಲ್ಲ ಪಿಕ್ಚರಲ್ಲೂ ಬರೀ ಹೆಣ್ಮಕ್ಳನ್ನ ಗೋಳಿಗಳದೇ ಆಯ್ತಲ್ಲ, ಅಕ್ಕಂಗಿರ ಜೊತೆ ಇಟ್ಟಿಲ್ವ ಇವನು ಬಾಯಲ್ಲಿ ಮುಣ್ಣಾಕೊಂಡು ಅಂದ್ಬಿಟ್ರು. ಎಲ್ಲ 3-4 ಸೀನ್ ಆಯಿತು. ನಾನು ಬಂದಾಗೆಲ್ಲ ಬೈಗ್ಲಾ ಸರ್, ಒಬ್ಬಮ್ಮ ಮುಂದೆ ಕೂತ್ಕೊಂಡ್ಬಿಟ್ಟವಳೆ, ಏನು ಶಾಪಗಳಾಗ್ತಾವಳು ನನಗೆ. ನಾನು ಸುಮ್ಮನೆ ಕೂತಿದ್ದೀನಿ. ಅಲ್ಲಿ ಅಂಬರೀಷ್ ಅವ್ರು ಕೂತವ್ರೆ, ಇಲ್ಲಿ ಇವರು ವಜ್ರಮಣಿಯವ್ರು ಕೂತಾರೆ, ವಜ್ರಮಣಿ ಪಕ್ಕ ನಾನು ಕೂತಿದ್ದೀನಿ, ಸತ್ಯಜಿತ್ತು ಡೈರೆಕ್ಟ್ರು ಎಲ್ಲ ಕೂತಿದ್ದೀವಿ ಸರ್. ಬಂದವನು ನೋಡಿ ಇವನೇ ಅಂದಕ್ಕೆ, ನೀನೇನ ಮಗ ನನ್ನ ಮಗ ಏನ್ಬಿಟ್ಟು ಕಾಸ್ಪರ್ಗೆ ಕಾಸ್ಪರ್ಗೆ ರಪ 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 ನೋಡಿತಾವ್ರೆ. ಹೌದೌದು, ಎಲ್ಲ ಪಿಕ್ಚರ್ ಹಂಗೇನೆ, ಹಾಕು ಇನ್ನೂ ನಾಲ್ಕು ಅಂತ ಅವ್ರಂತವ್ರೆ. ಆಮೇಲೆ ಇವರಿದ್ದರು ವಜ್ರಮಣಿ ಇದ್ರಲ್ಲ, ಇವ್ರ ಅಪ್ಪನ ಕ್ಯಾರೆಕ್ಟರ್ ಇವನ್ ಮಾಡ್ತಾವನೆ, ಮೊದ್ಲು ಮಾಡ್ತಿದ್ದು ಇವನು ಅದೇ ಕೆಲಸನೇ, ಇವನ್ಗೆ ಹಾಕೋರು ನಾನು ಬಿಟ್ಬಿಟ್ಟಿದ್ದೀನಿ, ಈಗ ನಾನು ಬಿಟ್ಬಿಟ್ಟಿದ್ದೀನಿ ಅಂತವ್ರೆ. ನೆನಪು ಸರ್ ಅರವಿಂದ್ ಅಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಸರ್. ಪಾಂಗ್ಳೂರಿನಲ್ಲಿ ಅಲ್ಲೇ ಎಡಿಷನ್ ಮಾಡೋದು ಹಿಂಗೆ ಅಂತ ಹೇಳೋದಕ್ಕೆ ಕರೆಸಿ ಅಲ್ಲಿ ಒಳಗಡೆ ಡೈರೆಕ್ಟ್ರ್ ಅವರೇ, ಡೈರೆಕ್ಟ್ರಿಗೆ ಹೋಗಿ ಹೇಳ್ದೆ ಭಾರತಿರಾಜ್ ಅವ್ರಿಗೆ. ಭಾರತಿರಾಜ್ ಅವರು ನೀವೇನಾ ಅಂದ್ಬಿಟ್ಟು ನೋಡ್ಬಿಟ್ಟು ಹಾಂ ಓಕೆ ಓಕೆ ನಿಮ್ಮ ಫೋಟೋ ಕೊಡಿ ಅಂತಂದು ಫೋಟೋ ಕೊಟ್ಟೆ. ಆಮೇಲೆ ಇವರು ಮೇಕಪ್ ಹಾಕಿ ಒಂದು 10 ಸ್ಟಿಲ್ಸ್ ಇಡ್ರಾ ಅಂತ ಏನೋ ಅಂದರು. ಎಲ್ಲ ಒಂದು 10 ಸ್ಟಿಲ್ಲು ಅವ್ರು ಹೆಂಗೆ ಹೇಳಿದ್ರು ಹಂಗೆ ಪೋಸ್ ಕೊಟ್ಟೆ, ಎಲ್ಲ ಮಾಡಿದೆ. ನೋಡಪ್ಪ ಅವ್ರು ಹೇಳಿದ್ರು, ನಾನು ಕನ್ನಡದಲ್ಲೇ ಹೇಳ್ತೀನಿ, ತಮಿಳಲ್ಲಿ ಹೇಳೋಕ್ಕೆ ಬರಲ್ಲ ನನಗೆ. ಅವ್ರ ಡೇಟು, ನಮ್ಮ ನಡಿಗರ ಡೇಟ್ ಇಂಪಾರ್ಟೆಂಟ್. ಶಿವಾಜಿ ಸರ್ ಅವ್ರು ಯಾವಾಗ ಕೊಡ್ತಾರೆ ಆವಾಗ ನಿನಗೆ ಡೇಟ್ ಬರುತ್ತೆ, ಹೇಳ್ತೀನಿ. ಅವಾಗ ಫೋನ್ ಮಾಡಿದಾಗ ನೀನು ಬರ್ಬೇಕು, ರೆಡಿ ಇರ್ಬೇಕು. ಓಕೆ ಸರ್. ಅವಾಗ ನನಗೆ ಪಿಕ್ಚರ್ ಇಲ್ಲ, ಯಾವುದು ಖಾಲಿ ಕೂತಿದ್ನಲ್ಲ, ಆಯ್ತು ಸರ್ ನೀವು ಯಾವಾಗ ಕರಿತೀರಿ ಬರ್ತೀನಿ. ಹಾಂ ಓಕೆ 100% ನಾನು ಕರಿತೀನಿ ಅಂತ ಹೇಳಿದ್ರು. ಬಂದೆ ಸರ್, ಬಂದಿದ್ದೀನಿ. ಇದಕ್ಕೆ ಕಮಿಟ್ ಆದೆ, ರಣರಂಗಕ್ಕೆ ಕಮಿಟ್ ಆದೆ. ರಣರಂಗದಲ್ಲಿ ಏನಾಯಿತು ಅಂದರೆ, ರಣರಂಗಕ್ಕೆ ನೀವು ಒಬ್ಬ ಸಾಕಪ್ಪ, ಇನ್ನು 4 ಜನ ಬೇಡ ಅಂದರು. ಯಾರು? ವರದಪ್ಪ. ಯಾಕೆಂದರೆ ಸೇಮ್ ಟೀಮ್ ಆಗ್ಬಿಡ್ತದೆ, ಈ ರಣಧೀರ ಟೀಮೇ ಇಲ್ಲಿಗೂ ಆದಂಗೆ ಆಗುತ್ತೆ. 1-2 ಪಿಕ್ಚರ್ ಗ್ಯಾಪ್ ಕೊಡೋಣ, ನಮಗೇನು ಅವ್ರಿಗೆ ಕೊಡಬಾರ್ದು ಅನ್ನೋದೇನಿಲ್ಲ, ರಿಪೀಟ್ ಬೇಡ ಅಂತ, ನೀನೊಬ್ಬ ಸಾಕೋಣ ಅಂತಂದರು. ಸರಿ ಅಂದ್ಬಿಟ್ಟು ಅದೇ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗನ ಕ್ಯಾರೆಕ್ಟರ್ ನಾನು, ಮೇಯ್ನ್ ವಿಲನ್ ನಾನು. ಆಮೇಲೆ ಇವರು ಜಗ್ಗೇಶ್ ಅವ್ರನ್ನ, ಆಮೇಲೆ ತಿರುಗಿ ಇವರೆಲ್ಲ ಬೇಡ ಅಂದರೂ ಇಲ್ಲ ಮಾಡೋಣ ಅಂದ್ಬಿಟ್ಟು ತಿರುಗಿ ಇವರೆಲ್ಲ ಹೋಗಿ ಕೇಳಿ ಆಯ್ತು ಬಿಡತ್ತಾಗ ಹಾಕಳ್ರಿ ಅಂತದಂಗೆ ಅಂದ್ಬಿಟ್ಟು ಹಾಕ್ಸಿದ್ರು. ಆಮೇಲೆ ಜಗ್ಗೇಶ್ ಅವ್ರು ಮಾಡಿದ್ರು, ಶಂಕರ್ ಪಾಟೀಲ್ ಮಾಡಿದ್ರು, ವೆಂಕಟೇಶ್ ಮಾಡಿದ್ರು, ನಾವು 4 ಜನ ಅಲ್ಲಿ ಕಮಿಟ್ ಆಗಿದ್ದೀನಿ. 4 ದಿವಸ ಶೂಟಿಂಗ್ ಆಗ್ಬಿಟ್ಟಿದೆ. 5ನೇ ದಿವಸ ಇದು ರಾಮನಗರದಲ್ಲಿ ಶೂಟಿಂಗು, ಕ್ಲೈಮ್ಯಾಕ್ಸ್. ಫಸ್ಟ್ ಕ್ಲೈಮ್ಯಾಕ್ಸ್ ಮಾಡ್ತಾವ್ರು ಅವರು, ಸೋಮಶೇಖರ್, ವಿ ಸೋಮಶೇಖರ್. ಅದು ದೊಡ್ಡ ಮನೆ ಪಿಕ್ಚರ್, ದೊಡ್ಡವ್ರದ್ದು, ಶಿವಣ್ಣನ ಪಿಕ್ಚರು. ಕ್ಲೈಮ್ಯಾಕ್ಸ್ ನಡೀತಾ 6ನೇ ದಿವಸ ಶೂಟಿಂಗು. ಅಲ್ಲಿಗೆ ಟೆಲಿಗ್ರಾಮ್ ಬಂತು, ಯಾರೋ ಟೆಲಿಗ್ರಾಮ್ ತಂದು ಕೊಟ್ಟವ್ರು ನೋಡಿ ಸರ್ ಅಂದ್ಬಿಟ್ಟು ಪ್ರೊಡಕ್ಷನ್ ಮ್ಯಾನೇಜರ್ ಹೇಳ್ತಾನೆ. ಅಲ್ಲಿ ನೋಡಿ ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಭಾರತಿರಾಜ, ಇಷ್ಟೇ. ನಾನಿದನು ಅಯ್ಯೋ ಇಂಥ ಟೈಮಲ್ಲಿ ಬಂದಿದೆಯಲ್ಲ ಅಂದ್ಬಿಟ್ಟು ಸಡನ್ನಾಗಿ ತಗೊಂಡೋಗ್ಬಿಟ್ಟು ಸೋಮಶೇಖರ್ ಅವ್ರಿಗೆ ತೋರಿಸ್ದೆ. ಸರ್ ಹಿಂಗೆ ಬಂದಿದೆ ಅಣ್ಣ ನೋಡಿ, ಹಿಂಗೆ ನೋಡ್ಬಿಟ್ಟು ಎಂಥ ಅವಾಗ ಟಾಪ್ ಡೈರೆಕ್ಟ್ರು ಭಾರತಿರಾಜನ ಪಿಕ್ಚರಲ್ಲಿ ಚಾನ್ಸ್ ಬಂದಿದೆ. ಎಂಥ ಚಾನ್ಸು ನಿನಗೆ ಅರವಿಂದ. ಸಾರಿನಮ್ಮ, ಈಗ 6 ದಿವಸ ಶೂಟಿಂಗ್ ಕಮಿಟ್ ಆಗ್ಬಿಟ್ಟಿದ್ಯಾ, ಇದು ದೊಡ್ಡ ಮನೆ ಪಿಕ್ಚರು, ನಾನು ಏನೂ ಮಾತಾಡೋಕ್ಕಾಗಲ್ಲ. ನೀನು ನಿಜವಲ್ಲ ನನಗೆ ಅಯ್ಯೋ ಅನಿಸ್ತಾ ಇದೆ, ನನಗೇನೆ ಬೇಜಾರಾಗೋಯ್ತು. ಇಂಥ ಪಿಕ್ಚರ್, ಅದು ಶಿವಾಜಿ ಗಣೇಶ್ ಮಗನ ಕ್ಯಾರೆಕ್ಟ್ರು, ಎಂಥ ಕ್ಯಾರೆಕ್ಟ್ರ್ ಇದು ಅಂದ್ಬಿಟ್ಟು ಅವರು ಇದು ಮಾಡಿದ್ರು. ಆಮೇಲೆ ಅದಿದ್ದರು ಅಲ್ಲೇ ಪಾರ್ವತಕ್ಕವ್ರು ಇದ್ದರು, ಶೂಟಿಂಗ್ ನಡೀತಾಯಿತ್ತು, ಸ್ಪಾಟ್ ಅವರೇ ಅದರ ಅಕ್ಕ ಹಿಂಗೆ ಆಗಿದೆ, ಹಿಂಗೆ ಬಂದಿದೆ ಅಕ್ಕ, ನಾನೇನಪ್ಪ ಮಾಡಲಿ. ಒಳ್ಳೆ ಪ್ರೊಡಕ್ಷನ್, ನಾನು ಹೇಳ್ತೀನಿ, ಭಾಳ ಒಳ್ಳೆ ಪ್ರೊಡಕ್ಷನ್ನು, ಒಳ್ಳೆ ಡೈರೆಕ್ಟ್ರು. ಇಲ್ಲಿ ನೀನು ಕಮಿಟ್ ಆಗಿದೆಯಾ, 6 ದಿವಸ ಆಗ್ಬಿಟ್ಟೈತೆ, ಏನೋ ಒಂದು ಅರ್ಧ ದಿವಸ 1 ದಿವಸ ಇವತ್ತು ಸ್ಟಾರ್ಟ್ ಆಗಿದೆ ಅಂದಿದ್ರೆ ಚೇಂಜ್ ಮಾಡಿಬಿಡ್ತಾಯಿದ್ದೆ ನಿನ್ನ. ಪಾಪ ಹೋಗು ಅಲ್ಲಿ ಹೋಗೋಣ ಅಂತ. ಶಿವಣ್ಣ ಅಂತೂ ಅವಾಗ ಫುಲ್ ತಮಿಳ್ ಸ್ವಲ್ಪ ಜಾಸ್ತಿ ಇದು ಮಾಡಿರಲ್ಲ, ಅಲ್ಲಿಂದ ಬಂದಿದ್ರಲ್ಲ ಅವ್ರಿಗೆಲ್ಲ ಅಲ್ಲಿ ಫೀಲ್ಡ್ ಗೊತ್ತಿತ್ತಲ್ಲ. ಅವರು ಭಾರತಿರಾಜಂದು ಮಿಸ್ ಆಗ್ಬಿಡಕ, ಅಮ್ಮನಿಗೆ ಹೇಳೋ ಏನಂತಾರೆ ನೋಡೋಣ. ನಾನು ಅಮ್ಮ ಹಿಂಗಂದ್ರು ಹಿಂಗೆ ಅಂದೆ. ಮತ್ತು ನಾನು ಏನಪ್ಪ ಮಾಡಲಿ, ನಾನು ಏನು ಹೆಲ್ಪ್ಲೆಸ್ ಅಂತಾನೆ ಶಿವಣ್ಣನ. ಆ ಥರದಲ್ಲಿ ಹೋಗೋಕ್ಕಾಗಲಿಲ್ಲ.
ಸರ್ ಹಿಂಗಾಯಿತು. ಆಮೇಲೆ ಒಂದು ಸಾರಿ ಮೆಡ್ರಾಸ್ಗೆ ಹೋದೆ. ನಾನು ಅದ್ರ ಫೋನಲ್ಲಿ ಮಾತಾಡಿದೆ ಅವತ್ತು ನೈಟು, ನೋಡಿ ಸರ್ ಹಿಂಗಾಗಿದೆ, ಈ ಶೂಟಿಂಗ್ ಕಮಿಟ್ ಆಗ್ಬಿಟ್ಟಿದ್ದೀನಿ, ನಿಮ್ಮದು ಅದು ಮೆಸೇಜ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಮ್ಮ ಸಾರಿ ನಿಮ್ಮ ತಪ್ಪಲ್ಲ, ಅವರು ಹೇಳಿದ್ರು ನಿಂದಲ್ಲ ತಪ್ಪು, ನಮ್ಮ ತಪ್ಪಿದೆ, ಯಾಕೆಂದ್ರೆ ನನಗೆ ಅವ್ರು ಡೇಟ್ ಕೊಟ್ಟಾಗ ನಾನು ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ದೆ. ಸಡನ್ನಾಗಿ ಕೊಟ್ಟೋದ್ರಿಂದ ನಾನೇನು ಮಾಡೋಕ್ಕಾಗಲ್ಲ, ಸಾರಿ ನಿಂದು ತಪ್ಪಿಲ್ಲ, ನಾನು ನೆಕ್ಸ್ಟ್ ಯೂಸ್ ಮಾಡ್ಕೋತೀನಿ, ಸಾರಿ ವಿಶ್ ಗುಡ್ ಲಕ್ ಅಂದ್ಬಿಟ್ಟು ಫೋನ್ ಇಟ್ಟು ಅಷ್ಟೆ. ಅದು ಮಿಸ್ ಆಯ್ತು ನಮಗೆ. ಈ ಥರ ಆಯಿತು. ಇಲ್ಲಾಂದರೆ ಅದೇನಾದರೂ ಸಿಕ್ಕಿದ್ರೆ ನಾನು ಅಲ್ಲಿ ಸೆಟ್ಲ್ ಆಗ್ತಿದ್ನೋ ಅಥವಾ ಇಲ್ಲೇ ಇರ್ತೀನೋ ಗೊತ್ತಿಲ್ಲ. ಕರ್ನಾಟಕಕ್ಕೆ ನಿಮ್ಗೆ ಋಣ ಇತ್ತು ಸರ್? ಇತ್ತು, ಕರ್ನಾಟಕ ಋಣ ಆಯಿತು. ಆ್ಯಂಡ್ ರಣರಂಗ, ಬೇರೆ ಬೇರೆ ಪ್ರೊಫೆಸರ್ ಅಂತ ಒಂದು ಸಿನಿಮಾ ಅಂಬರೀಷಣ್ಣನ ಜೊತೆ, ರೇಣುಕಾ ಶರ್ಮಾ ಅವರು, ಮಂಡ್ಯದ ಗಂಡು, ಸಂಭ್ರಮ ಅಂದರೆ ಆ ಸಂಭ್ರಮ, ಈ ಪಾತ್ರಗಳೆಲ್ಲ ತುಂಬ ಜನಗಳ ಮನಸ್ಸಲ್ಲಿ ಪರಿಣಾಮ ಬಿದ್ದುಬಿಡುತ್ತೆ. ನೀವು ಒಂದು ಖಳನಾಯಕನಾಗಿ ಅಭಿನಯಿಸಿದ್ದು, ಪಬ್ಲಿಕ್ಕಲ್ಲಿ ಹೆಂಗಿರೋದು ನಿಮ್ಗೆ ರಿಯಾಕ್ಷನ್ ಇದನ್ನೆಲ್ಲ ಕ್ಯಾರೆಕ್ಟರ್ಗಳು ನೋಡಿ? ಸರ್ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಂಭ್ರಮ ಅಂತ ಪಿಕ್ಚರ್ ಪಾರ್ಟ್ ಮಾಡಿದೆ, ಫಸ್ಟ್ ಪಿಕ್ಚರು. ಆ ಪಿಕ್ಚರ್ಲಿ ಮೈನ್ ವಿಲನ್ ನಾನು. ಅಯ್ಯೋ, ನೀವು ಬಂದು ಟಾರ್ಚರ್ ಕೊಡ್ತಾ ಇರ್ತೀರಾ ಹೆಣ್ಮಕ್ಳಿಗೆ. ಅದು ಅಷ್ಟೊತ್ತಿಗಾಲೇ ನಾನು ಎಸ್ಟಾಬ್ಲಿಷ್ ಆಗ್ಬಿಟ್ಟಿದ್ದೆ ವಿಲನ್ ಆಗಿ. ಅದು ಚಿತ್ರ ರಿಲೀಸ್ ಆದದ್ದು ಸಂತೋಷಲ್ಲಿ. ಅವತ್ತು ಯುಗಾದಿ ಹಬ್ಬ, ಅವತ್ತು ರಿಲೀಸು ಪಿಕ್ಚರು ಹೌಸ್ಫುಲ್ಲು. ಮಾರ್ನಿಂಗ್ ಶೋಗೆ ಅವತ್ತು ಫಸ್ಟ್ ಡೇ ಪಿಕ್ಚರ್ಗೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಹಬ್ಬದ ದಿವಸ ಬಾರೋ ಸಂಭ್ರಮ ಚೆನ್ನಾಗಿದೆ, ಒಳ್ಳೆ ಕ್ಯಾರೆಕ್ಟರ್ ನನ್ನದು, ಇರಲಿಲ್ಲ, ಹಾಂ ಎಲ್ಲ ಬಾ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಮಂಡ್ಯದಿಂದ ಕರೆಸಿದ್ದೆ, ಬಂದಿದ್ರು, ಎಲ್ಲ ಹೋದ್ವಿ ಪಿಕ್ಚರ್ಗೆ. ಎಲ್ಲಿ ಬಾಲ್ಕನಿಯಲ್ಲಿ ಕೂತಿದ್ದೀವಿ, ಅಷ್ಟೊತ್ತಿಗಾಗಲೇ ಅಲ್ಲೇ ಒಂದು ಪ್ರೊಜೆಕ್ಷನ್ ಹಾಕಿದ್ದೆವು ನಾವು, ಸಂತೋಷ್ ಮಿನಿಲಿ ಪ್ರೊಜೆಕ್ಷನ್ ಹಾಕಿದ್ದವರು. ಅಲ್ಲಿದ್ದವರೆಲ್ಲ ಗೇಟ್ ಕೀಪರ್ಗಳೆಲ್ಲ ಇದ್ರಲ್ಲ, ಆ ಗೇಟ್ ಕೀಪರ್ ಎಲ್ಲ, ಸರ್ ನೀವು ಯಾಕೆ ಸರ್ ಇವತ್ತು ಯುಗಾದಿ ಹಬ್ಬ, ಅದ್ರ ಜೊತೆಗೆ ಹೌಸ್ಫುಲ್ ಆಗಿದೆ, ನೀವು ಯಾಕೆ ಸರ್ ಬರೋಕ್ಕೆ ಹೋದ್ರೆ, ಬೈತಾರೆ ಸರ್ ಹೆಂಗಸರೆಲ್ಲ ನಿಮಗೆ ಅಂದರು. ಬಂದುಬಿಟ್ಟಿದ್ದೀನಿ, ಏನು ಪರವಾಗಿಲ್ಲ ಬಿಡುಗರು, ಬೈದ್ರು ಬೈಲಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ದೀವಿ ಪಿಕ್ಚರ್ ನೋಡಬೇಕು ಅಂತ. ಸರಿ ಸರ್ ಅಂದ್ಬಿಟ್ಟು ಅಷ್ಟೊತ್ತಿಗೆ ಪಿಕ್ಚರ್ ಹೋಗಿ ಸ್ಟಾರ್ಟ್ ಆದಮೇಲೆ ಹೋಗಿ ಸರ್ ಒಳಗಡೆ ಅಂದರು. ಆಯಿತು ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ಎಲ್ಲ ಮಾತಾಡ್ತಾಯಿದ್ದೀವಿ, ಗೊತ್ತಿಲ್ಲ, ಎಲ್ಲ ಹೋಗೋರು ಒಳಗಡೆ ಹೋಗಿ ಎಲ್ಲ ಕೂತವ್ರು ಸರ್. ನಾವು ಹಿಂದೆ ಲಾಸ್ಟ್ ರೋ ಇದೆಯಲ್ಲ ಪ್ರೊಜೆಕ್ಷನ್ ಹಿಂದೆ ಲಾಸ್ಟ್ ರೋನಲ್ಲಿ ಕೂತಿದ್ವಿ, ಮುಂದ್ಗಡೆ ಒಂದು ರೋನಲ್ಲಿ ಕೂತವ್ರೆ ಜನ ಎಲ್ಲ, ಟೋಟಲ್ ಫುಲ್ ಹೌಸ್ಫುಲ್ ಆ್ಯಕ್ಚುಲಿ. ನಾವು ಹೋಗಿ ಕೂತಿದ್ವಿ. ಪಿಕ್ಚರು 3 ಸೀನು 4 ಸೀನ್ ಆಯಿತು. 5ನೇ ಸೀನು ನಾನು ಎಂಟ್ರಿ. ಆ ಎಂಟ್ರಿಗೇ ಒಂದು ಭಯಂಕರವಾಗಿದೆ ಆ ಎಂಟ್ರಿ, ಟೆರಿಫಿಕ್ ಆಗಿದೆ. ಆ ಎಂಟ್ರಿಗೇ ಒಬ್ಬ ಅಮ್ಮ ಅನ್ಲು, ಇವನು ಬಾಯಲ್ಲಿ ಮುಣ್ಣಾಕ, ಇವನು ಎಲ್ಲ ಪಿಕ್ಚರಲ್ಲೂ ಬರೀ ಹೆಣ್ಮಕ್ಳನ್ನ ಗೋಳಿಗಳದೇ ಆಯ್ತಲ್ಲ, ಅಕ್ಕಂಗಿರ ಜೊತೆಲಿ ಇಟ್ಟಿಲ್ವ ಇವನು ಬಾಯಲ್ಲಿ ಮುಣ್ಣಾಕೋನು ಅಂದ್ಬಿಟ್ರು. ಹಂಗಂತಿದ್ದಂಗೆ ನಮ್ಮ ಫ್ರೆಂಡ್ ಇದ್ದವನು ಗುರು ಅಂತ ಟಿವಿಯಾಗಿ ಶುರು ಮಾಡಿದ್ರು. ನೋಡಿ ಹೆಂಗಿದೆ ಇಲ್ಲಿ ಆಶೀರ್ವಾದ ಅಂದರು. ಸುಮ್ಮನಿರೋ, ಏನು ಮಾತಾಡಬೇಡ, ನಾವು ಬಂದಿದ್ದೀನಿ ಅಂತ ಗೊತ್ತಾಗ ಹೊಡಗಿಡ್ಬಿಡ್ತಾರೆ ಹಿಡ್ಕೊಂಡು, ಸುಮ್ಮನಿರೋ ಮರಾಯ ಅಂತ ಹೇಳಿದ್ರು. ಅವರು ಸುಮ್ಮನೆ ತಮಾಷೆ, ಇವ್ರಿಗೂ ಖುಷಿ ಅಲ್ಲ, ಮಜಾ ತಗೊಳಕ್ಕೆ ಇವ್ರು ಮಾಡೋರು. ಸರಿ ಸುಮ್ಮನೆ ಇದ್ದೆ. ಎಲ್ಲ 3-4 ಸೀನ್ ಆಯಿತು. ನಾನು ಬಂದಾಗೆಲ್ಲ ಬೈಗ್ಲಾ ಸರ್, ಒಬ್ಬಮ್ಮ ಮುಂದೆ ಕೂತ್ಕೊಂಡ್ಬಿಟ್ಟವಳೆ, ಏನು ಶಾಪಗಳಾಗ್ತಾವಳು ನನಗೆ. ನಾನು ಸುಮ್ಮನೆ ಕೂತಿದ್ದೀನಿ, ಇದು ಏನಾರು ಅನ್ಕೊಳ್ಳಿ, ನನಗೆ ಅವಳು ಏನೇ ಬೈದ್ರು ನನಗೆ ಖುಷಿ, ಅಂದರೆ ನನ್ನ ಕ್ಯಾರೆಕ್ಟರ್ ರೀಚ್ ಆಗ್ತಾ ಇದೆ ಅಂತ. ಓಕೆ ಏನಾರು ಅನ್ಲಿ ಸುಮ್ಮನೆ ಕೂತಿದ್ದೀನಿ. ಈಗ ಸರ್ ಇಂಟ್ರೋಲ್ ಬಂತು ಸರ್. ಇಂಟ್ರೋಲ್ ಬಿಟ್ಟ ತಕ್ಷಣವೇ ಈಗ ಗೊತ್ತಲ್ಲ ಲೈಟೆಲ್ಲ ಆನ್ ಮಾಡ್ತಾರೆ ನಮ್ಮೆಲ್ಲರೂ, ಈ ಹಿಂಗೆ ಕೂತಿದ್ದು. ಅದು ಯಾವುದೋ ಅವ್ರು ಏನು ಮಾಡೋರೆ, ಆ ಅಮ್ಮನ ಮಗ, ಆ ಅಮ್ಮನ ಸೊಸೆ, ಇಬ್ಬರು ಮಕ್ಕಳು ಎಲ್ಲ ಬಂದವ್ರೆ. ಅವ್ರು ಏನು ಮಾಡೋರೆ, ಹಿಂದಕ್ಕೆ ತಿರುಗಿ ನೋಡೋರೆ, ಆ ಮಗು ಹಿಂದಕ್ಕೆ ತಿರುಗಿ ನೋಡೋದು. ಹಿಂಗಂದಾಗ ಈ ಮಾಮೂಲಿ ರಿಲ್ಯಾಕ್ಸ್ ಮಾಡಲ್ಲ, ಹಿಂಗಂದಾಗ ಏನು ಮಾಡೋರು ನೋಡೋರೆ, ಅಮ್ಮ ಈ ಪಿಕ್ಚರ್ ಮಾಡಿದ್ರೆ ಇಲ್ಲೇ ಕೂತವನೇ ಅಂದ್ಬಿಟ್ಟವೆ ಅಲ್ವ. ಆ ಅಮ್ಮ ಬಂದ ತಕ್ಷಣನೇ ಹಿಂದಕ್ಕೆ ತಿರುಗಿ ನೋಡ್ಬಿಟ್ಟು, ಅಯ್ಯೋ ನೀನು ಬಾಯಲ್ಲಿ ಮುಣ್ಣಾಕ ಇಲ್ಲೇ ಕೂತಿದ್ಯಾ, ಆ ಹೆಣ್ಮಕ್ಳನ್ನ ಗೋಳಿ ಕತ್ತಾ ಇದೆಯಲ್ಲ, ನಿನ್ಗೇನು ಬಂದಿದೆ, ಎದ್ದು ಬಂದ್ಬಿಟ್ಟು ಪಟಾಪಟ್ ನೋಡ್ಬಿಡೋದ ಸರ್. ಅಯ್ಯೋ ನಾನು ನಗ್ತಾ ಇದ್ದೀನಿ, ಅವಳು ಹೊಡಿತಾ ಇರೋ ನಗ್ತಾ ಇದ್ದೀನಿ, ರೀಚ್ ಆಗಿದೆ. ಅವಳು ಏನು ನಗ್ತೀಯ ನೀನು ತಗೊಂಡ್ ಕೊಡ್ತಾವಳೆ. ನಾನು ಅಪ್ಪ ಇಲ್ಲಮ್ಮ ತಪ್ಪಾಯ್ತು ನೀನು ಮಾಡಲ್ಲ, ಇನ್ನು ನಿಜವಾಗ್ಲೂ ಇಂಥದ್ದು ಮಾಡಲ್ಲ ಕಣಮ್ಮ ಮಾಡ್ಗಿಡಿ ನೋಡು ಬೋಳಿ ಮಗನೇ ಅಂತ ಹಿಂಗೆ ಈ ಥರ. ಅಷ್ಟೊತ್ತಿಗೆ ಅವ್ರ ಮಗ ಹೊರಗಡೆ ಹೋಗಿದ್ದಾನೆ, ಬಂದ, ನೋಡಮ್ಮ ಎಲ್ಲರ ಮುಂದೆ ಅವಮಾನ ಮಾಡ್ಬಿಟ್ಟಲ್ಲಮ್ಮ, ಇದು ಪಾತ್ರ ಕಣಮ್ಮ, ಪಿಕ್ಚರ್ ಇದು ಪಾತ್ರ ಮಾಡೋರೆ, ಅವರು ಸೊಸೆನೂ ಅದೇ ಅಂತವ್ರೆ. ಅಮ್ಮ ಅತ್ತೆ ಏನತ್ತೆ ಹಿಂಗೆಲ್ಲ ಮಾಡ್ಬಿಟ್ರೆ ಎಲ್ಲರ ಮುಂದೆನೇ ಅಂದರೆ, ಮತ್ತೆ ಏನು ಹಿಂಗೆ ಗೋಳಿ ಕಳೆದಿವ್ನು, ಎಲ್ಲ ಪಿಕ್ಚರ್ಲು ಬರೀ ಹೆಣ್ಮಕ್ಳು ಗೋಳಿ ಕಳೆದೇವನು, ಇದೇ ಕೆಲಸ ಒಂದು ಅಂತ ಅಂದ್ಬಿಟ್ಟು ಹೊಡೆದಾಕ್ಬಿಟ್ರು ಸರ್. ಆಮೇಲೆ
ಅದೆಲ್ಲ ಆಯಿತು. ತಿರುಗಿ ಇನ್ನೂ ಇದೆಯಲ್ಲಪ್ಪ ಸೆಕೆಂಡ್ ಹಾಫು, ನಂದೇ ಫುಲ್ಲು ಅಂತಾನು. ಇನ್ನು ಸೆಕೆಂಡ್ ಹಾಫ್ ಇನ್ನೇನೇನು ಬಯಸ್ಕೋಬೇಕು ಅಂತ ಕೂತಿದ್ದವನು. ಗುರು ನಾನು ಎದ್ದೋಯ್ತೀನಿ, ನಮ್ಮ ಫ್ರೆಂಡ್ ಕೂತ್ಕೋಬೇಕು ನೀನು, ಮಜಾ ತಗೋ ಕೂತ್ಕೋಬೇಕು ನೀನು ಅಂತಾನು. ಇನ್ನೂ ಪ್ರಸಾದ ಇದೆ ಸ್ವೀಕರಿಸ್ಬೇಕು ನೀನು ಅಂತ ಅವರು. ಆಯ್ತಪ್ಪ ಸುಮ್ಮನೆ ಕೂತಿದ್ದು ನಾನು. ನನಗೆ ಅವ್ರು ಏನೇ ಅಂದ್ರು ನಗು ಸರ್. ಅವ್ರು ಬೈದಾಗೆಲ್ಲ ನಗ್ತಾ ಇದ್ದೀನಿ ನಾನು. ಕಳ್ಳನ ಮಗ ನಗ್ತಾನಲ್ಲ ಅಂದ್ರೆ ಅಮ್ಮ. ಆಮೇಲೆ ಆಯಿತು ಏನಾರ ಅನ್ಕೊಳ್ಳಿ ಅಂತ ಕೊನೆ ಲಾಸ್ಟಲ್ಲಿ ಎಲ್ಲ ಎದ್ದೋದ್ಮೇಲೆ ಹೋಗೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಮುಗೀತು, ಬೈಸ್ಕೊಂಡು ಎಲ್ಲ ಆಯಿತು. ಕೆಳಗಡೆ ಹೋಗ್ಬೇಕಾದ್ರೆ ಲವ್ ಮಗ ಬಾಯ್ಲಿ ಬೇಜಾರು ಮಾಡ್ಕೊಬಿಡಕ್ಕಣ ಮಗ, ನಾನು ಹೊಡೆದ್ಬಿಟ್ಟೆ ಕಣ, ತಡ್ಕೊಳಕ್ಕಾಗಲ್ಲ. ಹೊಟ್ಟೆ ಕಳ್ಳೆಲ್ಲ ಇದಾಗೋಯ್ತು ಕಣ ನನಗೆ ನೀನು ನೋಡಿಬಿಟ್ಟು. ನೀನು ಈ ಥರ ಎಲ್ಲ ಮಾತಾಡೋದು ನೋಡ್ರಿ, ಹಿಂಗೆಲ್ಲ ಮಾಡಿದ್ರೆ ನನಗೆ ಭಾಳ ಬೇಜಾರಾಯ್ತು ಕಣ ಮಗ, ನನಗೆ ತಡ್ಕೊಳಕ್ಕಾಗಲ್ಲ ಕಣೋ, ಅದಕ್ಕೆ ಹೊಡೆದ್ಬಿಟ್ಟೆ, ಬೇಜಾರು ಮಾಡ್ಕೊಬಿಡಕ್ಕಣ ಮಗ ಅಂತಲ್ಲ. ಇಲ್ಲ ಕಣಮ್ಮ ಆ ಥರ ಏನಿಲ್ಲ ಬಿಡಿ, ಆಯಿತು ಕಣಪ್ಪ, ತಪ್ಪಾಯ್ತು ಕಣಪ್ಪ ಅಂತ. ನೀವು ಹಂಗೆ ಅನ್ಬಾರ್ದು, ಹೋಗಿ ಒಳ್ಳೇದು ನೀವು ಹೇಳಿದ್ದು, ನನಗೆ ನನ್ನ ಒಳ್ಳೇದಕ್ಕೆ ಹೇಳಿದ್ರೆ ನೀವು ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತೆ. ಅಷ್ಟೊತ್ತಿಗೆ ಅವ್ರ ಮಗ ಅವ್ರ ಸೊಸೆ ಎಲ್ಲ ಸಾರಿ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಪಾಪ, ಅದು ಕ್ಯಾರೆಕ್ಟರ್ ಹಂಗಿದೆ, ಅಂಥವ್ರಿಗೊಂದು ಸಿಟ್ಟು ಬರುತ್ತೆ, ಪರವಾಗಿಲ್ಲ ಬಿಡಿ ಸರ್ ಪರವಾಗಿಲ್ಲ, ಏನು ನನಗೇನು ಬೇಜಾರಿಲ್ಲ ಅಂತೆಲ್ಲ ಹೇಳಿ ಕಳಿಸ್ದು. ಇದು ಇನ್ಸಿಡೆಂಟ್ ನೋಡಿ, ಈ ಥರ ನೋಡಿ ಎಂಥ ಒಂದೊಂದು ನೋಡಿ ಎಷ್ಟು ಅಂದರೆ ನೀವು ಅಷ್ಟು ಚೆನ್ನಾಗಿ ಮಾಡಿದಿರಿ ಪಾತ್ರ ಅಂತ, ಅಷ್ಟು ಇಂಪ್ಯಾಕ್ಟ್ ಆಗಿದೆ ಜನಗಳ ಮನಸ್ಸಲ್ಲಿ. ಅಯ್ಯೋ ಇನ್ನೂ ಒಂದು ವಿಷಯ ಸರ್, ಎಲ್ಲ ಪಿಕ್ಚರ್ಲು ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಲು ನಾನು ರೇಪ್ ಸೀನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ಗಳು, ನಮ್ಮ ಲೆವೆಲ್ ಹೀರೋಯಿನ್ಸ್ಗಳಿಗೆಲ್ಲ. ಒಂದು ಸಾರಿ ಏನಾಗೋಯ್ತು, ಮಂಡ್ಯದ ಗಂಡು ಶೂಟಿಂಗ್ ನಡೀತಾ ಇದೆ, ಎಲ್ಲಿ ಪಾಳ್ಯ ಅಂತ, ನಮ್ಮ ಶ್ರೀರಂಗಪಟ್ಟಣದ ಪಕ್ಕ ಪಾಳ್ಯ ಅಂತಿದೆ, ದೊಡ್ಡ ಪಾಳ್ಯ ಚಿಕ್ಕ ಪಾಳ್ಯ ಅಂತ. ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು, ಫೈಟ್ ಸೀನು ಎಲ್ಲ ಕೂತಿದ್ವಿ ಸರ್. ನಮ್ಮ ಅಪ್ಪನ ಕ್ಯಾರೆಕ್ಟ್ರು ವಜ್ರಮುನಿಯವರು, ನಾನು, ಸತ್ಯಜಿತ್ತು, ಆಮೇಲೆ ಅಂಬರೀಷ್ ಅಣ್ಣ ಎಲ್ಲರೂ ಕೂತವ್ರೆ, ಡೈರೆಕ್ಟ್ರು ಎಲ್ಲ ಊಟಕ್ಕೆ ಕೂತಿದ್ವಿ ಸರ್. ಅಲ್ಲಿ ಒಂದು ಹಳ್ಳಿ ಮನೇಲಿ ಏನು ಮಾಡಿದರೆ, ಒಂದು ಪಿಕ್ಚರ್ ಬಂದ್ಬಿಟ್ಟಿದೆ, ಕಿಲಾಡಿ ಗಂಡು ಅಂತ ಪಿಕ್ಚರ್. ಟೈಗರ್ ಪ್ರಭಾಕರ್ ಅವ್ರದ್ದು, ಬಿ ರಾಮಮೂರ್ತಿ ಡೈರೆಕ್ಟ್ರು, ಸುನೀಲ್ ಮಾಡಿದ್ದು. ಅದರಲ್ಲಿ ತಾರನ್ಗೆ ರೇಪ್ ಮಾಡ್ಬಿಟ್ಟಿದ್ದೀನಿ ನಾನು. ಆಯಮ್ಮ ಏನು ಮಾಡೋಳ ಮುದುಕಿ, ಆ ಒಂದು ಮಗು ಇದೆ ಪಾಪ, ಶೂಟಿಂಗ್ ನೋಡೋಕೆ ಬರ್ತಿತ್ತು, ಅದು ಮನೇಲಿದ್ದು. ಈ ಕಳ್ಳನ ಮಗ ಎಲ್ಲ ಪಿಕ್ಚರ್ಲು ಬರೀ ಇದೇ ಕೆಲಸ ಮಾಡ್ತಾನೆ ಕಳ್ಳ ಮಗ, ಇವನು ಎಲ್ಲವನೇ ಇವನು ಅಂದ್ರೆ. ಅಮ್ಮ ಅವನು ಇಲ್ಲೇ ಬಂದವನೇ ಕಣಮ್ಮ, ಇಲ್ಲಿ ಶೂಟಿಂಗ್ ನಡೀತದೆ, ಇಲ್ಲಿ ಕುಂತವನು ಕಣಮ್ಮ. ಹೌದಾ ಮಗ, ತೋರಿಸ್ಲಾ ನಡ್ಲಾ ಅಂದ್ಬಿಟ್ಟು ಹಂಗೆ ಬಂದೋಳೆ ಸರ್, ಹಿಂದೆ ಕೈ ಹಾಕೊಂಡು. ಅಜ್ಜಿ ಏನಕ್ಕೆ ಊಟ ಟೈಮಲ್ಲಿ ಲಂಚ್ ಅವರು, ಲಂಚ್ ಬ್ರೇಕು. ಅಲ್ಲಿ ಅಂಬರೀಷ್ ಅವ್ರು ಕೂತವ್ರೆ, ಇಲ್ಲಿ ಇವರು ವಜ್ರಮುನಿಯವ್ರು ಕೂತಾರೆ, ವಜ್ರಮುನಿ ಪಕ್ಕ ನಾನು ಕೂತಿದ್ದೀನಿ, ಸತ್ಯಜಿತ್ತು ಡೈರೆಕ್ಟ್ರು ಎಲ್ಲ ಕೂತಿದ್ದೀವಿ ಸರ್. ಬಂದವನು ನೋಡಿ ಇವನೇ ಅಂದಕ್ಕೆ, ನೀನೇನ ಮಗ ಕಳ್ಳನ ಮಗ ಏನ್ಬಿಟ್ಟು ಕಾಸ್ಪರ್ಗೆ ರಪ 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 ಹೊಡಿತಾವ್ರೆ. ಇವರು ಅಂಬರೀಷ್ ಯಾಕೆ ಏನಾರು ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ, ಯಾರೋ ಹಳ್ಳಿಲಿ ಏನಾರು ಹೆಚ್ಚು ಕಮ್ಮಿ ಮಿಸ್ಬಿಹೇವ್ ಆಗುತ್ತೆ, ಅವ್ರು ತಿಳ್ಕೊಂಡವ್ರು. ಇವ್ರು ಇದ್ದವರು, ಅಂಬಿ ಏನೋ ಇದು ಇವರು ಯಾರೋ ವಜ್ರಮುನಿ ಅವರು. ಅಂಬಿ ಯಾಕೋ ಅವ್ರಿಂದ ಏನೋ ಅಣ್ಣ ಏನೋ ಗೊತ್ತಿಲ್ಲ ರಪ್ಪ ನೋಡಿತಾವ್ ಸರ್. ನಾನು ಇದೇನು ಬಾ ಏನಕ್ಕಮ್ಮ ಅಲ್ಲ ಕಣ್ಮಗ, ಎಲ್ಲ ಪಿಕ್ಚರ್ ಹೆಣ್ಮಕ್ಳು ಗೋಳಿಕತ್ತಲ್ಲ, ನೀವೆಲ್ಲ ಬುದ್ಧಿ ಎಲ್ಲ ಕೈಕಿಲ್ವ ಇವನಿಗೆ ಅಂದ್ರು. ಹಂಗ ವಿಷಯ ಅಂದ್ಬಿಟ್ಟು ಅಂಬರೀಷ್ ಅವರು, ಹೌದೌದು ಎಲ್ಲ ಪಿಕ್ಚರ್ ಹಂಗೇನೆ, ಹಾಕು ಇನ್ನೂ ನಾಕು ಅಂತ ಅವ್ರಂತವ್ರೆ. ಆಮೇಲೆ ಇವರಿದ್ದರು ವಜ್ರಮುನಿ ಇದ್ರಲ್ಲ, ಇವ್ರ ಅಪ್ಪನ ಕ್ಯಾರೆಕ್ಟರ್ ಇವನ್ ಮಾಡ್ತಾವನೆ, ಈ ಮೊದ್ಲು ಮಾಡ್ತಿದ್ದು ಇವನು ಅದೇ ಕೆಲಸನೇ, ಇವನ್ಗೆ ಹಾಕೋರು ನಾನು ಬಿಟ್ಬಿಟ್ಟಿದ್ದೀನಿ ಅಂತವ್ರೆ ಯಾರು ವಜ್ರಮುನಿ ಅವರು. ಅಯ್ಯೋ ಸರ್, ಎಂಥ ಇನ್ಸಿಡೆಂಟ್ಗಳು ಅಂದರೆ ಮರೆಯೋಕ್ಕೆ ಆಗಲ್ಲ ಅವೆಲ್ಲ. ಅಂದರೆ ಎಷ್ಟು ಪ್ರಭಾವ ಬೀರುತ್ತೆ ಕ್ಯಾರೆಕ್ಟರ್ ಅದು ನೋಡಿ. ಸೂಪರ್. ಮಂಡ್ಯದ ಗಂಡು ಅಂತ ಮಾತಾಡಿದ್ರಿ, ಅಂದರೆ ನಿಮ್ಮ ಅಂಬರೀಷ್ ಅಣ್ಣವರ ಒಡನಾಟ. ಸರ್ ಪ್ರೊಡಕ್ಷನ್ ಊಟನೇ ಅಲ್ಲಿ ಬೇಕಾಗಿಲ್ಲ, ಪ್ರೊಡಕ್ಷನ್ಗೆ ಊಟನೇ ತರಿಸ್ಬೇಕಾಗಿಲ್ಲ ಮಧ್ಯಾಹ್ನ. ಅಂಬರೀಷ್ ಅಣ್ಣ ಇದ್ರೆ ಏನು ಸರ್ ಕೈಮ ಅಂತೆ, ತಲೆ ಮಾಂಸ ಅಂತೆ, ಏನು ಒಂದೊಂದು ಐಟಮ್ ಅಲ್ಲ, ನಾಟಿ ಕೋಳಿ ಸಾರು ಎಲ್ಲ ಅಣ್ಣ ಅಂದ್ರೆ ಯಾವನ ತಿಂತಾರೆ ಹೋಗ್ರಲ್ಲ ಅಂತಂದ್ರು, ತಿರುಗಿ ನಾಳೆ ಅಣ್ಣ ತಂದಿದ್ದೀನಿ